ಚೈತ್ರ ಗೌಡ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಶ್ವ ಅರಣ್ಯ ದಿನದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ವಿಶ್ವ ಅರಣ್ಯ ದಿನ ಮಾರ್ಚ್ 21ರಂದು ಆಚರಿಸುತ್ತಾರೆ. ಪ್ರತಿ ವರ್ಷನೂ ಮಾರ್ಚ್ 21ನೇ ತಾರೀಕು ಆಚರಿಸುತ್ತಾರೆ. ಅದರಲ್ಲಿ ಏನು ವಿಶೇಷತೆ ಬಂದ್ಬಿಟ್ಟು ಅದು ನಾವು ಒಂದು ಮರ ನೆಟ್ಟು ನಾಳೆ ಒಂದು ದಿನ ಜೀವ ಉಳಿಸುತ್ತೆ. ಯಾಕೆಂದರೆ ಗಾಳಿ ಬರುತ್ತಲ್ಲ, ಅದಕ್ಕೋಸ್ಕರ. ಕಾಡು ಬೆಳೆಸಿ ನಾಡು ಉಳಿಸಿದಲ್ಲಿ ಒಂದು ಅರ್ಥ ಇರುತ್ತೆ. ಕಾಡು ಬೆಳೆಸಬೇಕು, ನಾಡು ಸಹ ಉಳಿಸ್ಬೇಕು, ಆ ಥರ ಇರಬೇಕು. ಇವಾಗ ಎಲ್ಲ ಮರ ಗಿಡಗಳನ್ನ ಕಡ್ದಾಕ್ಬಿಟ್ಟು ನೆಮ್ಮದಿಯಾಗಿರ್ತೀವಿ ಅಂದರೆ ಆಗುತ್ತಾ? ಅದು ಆಗೋದೇ ಇಲ್ಲ, ಚಾನ್ಸೇ ಇರಲ್ಲ. ಅದಕ್ಕೆ ವನ್ಯಜೀವಿಗಳ ಸಂರಕ್ಷಣೆಗೆ ನಮ್ಮೆಲ್ಲರ ಹೊಣೆ ವಹಿಸ್ಕೊಳ್ಳಲೇಬೇಕಾಗುತ್ತದೆ. ವಿಶ್ವ ಅರಣ್ಯ ದಿನವನ್ನು ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಿಸುತ್ತಾರೆ. ಅದರಲ್ಲಿ ಅರಣ್ಯಗಳ ಮಹತ್ವ ಅತಿ ಹೆಚ್ಚಾಗಿರುತ್ತೆ. ಕಾಡುಗಳಲ್ಲಿ ಸಂರಕ್ಷಣೆ ಮತ್ತು ಪರಿಸರದ ಸಮತೋಲನಗಳನ್ನು ಅವುಗಳ ಪಾತ್ರ ಮೂಡಿಸುವುದು ಅತಿ ಅವಶ್ಯಕವಾದದ್ದು. ಯಾಕೆ ಅಂದರೆ ಇವಾಗ ಬೆಂಗಳೂರಲ್ಲಿ ಜಾಸ್ತಿ ವೆಹಿಕಲ್ಗಳು ಓಡಾಡುತ್ತೆ. ಅದರಲ್ಲಿ ನಾವು ಗಾಳಿ ಉಸಿರಾಡೋಕ್ಕಿರೋದೇ ಇಲ್ಲ. ವೆಹಿಕಲ್ಗಳು ಹೊಗೆ, ಅದೇ ನಾವು ಇದು ಮಾಡ್ಕೊಂಡಿದ್ದೀವಿ. ಇವಾಗ ಹುಷಾರಿಲ್ಲದ ಕಾರಣನೇ ಮೇಯ್ನ್ ಅದೇ ಇರುತ್ತೆ. ಆಮೇಲೆ ನಮಗೆ ಗಾಳಿ ಇಲ್ಲಾಂದರೆ ಹೆಂಗೆ ನಾವು ಉಸಿರಾಡೋಕ್ಕೆ ಸಾಧ್ಯ ಆಗುತ್ತೆ? ಅದು ನಮಗೆ ಇರಬೇಕಾಗಿರೋದು ಮೇಯ್ನ್. ಬೆಂಗಳೂರಲ್ಲಿ ಒಂದು ಗಿಡ ನೆಟ್ಟರೆ ಮರ ಆಗುತ್ತೆ, ಅದರಿಂದ ಒಂಚೂರಾದರೂ ಗಾಳಿ ಬರುತ್ತಾ? ನೆಮ್ಮದಿಯಾಗಿರ್ಬೋದಾ? ಆ ಥರ ಇರ್ಬೋದು. ಹಾಗೇನೆ ಇದು ಮರಗಳನ್ನು ಬೆಳೆಸುವುದು ಮತ್ತು ಕಾಡುಗಳನ್ನು ಉಳಿಸುವುದು ಪರಿಸರ ರಕ್ಷಣೆಯಾಗಿದೆ. ಮರಗಳನ್ನು ಬೆಳೆಸಬೇಕು. ಯಾಕೆಂದರೆ ಮರಗಳನ್ನ ಹೆಚ್ಚಾಗಿ ಕಡಿತಾರೆ, ಓಕೆ, ಅದರಲ್ಲಿ ಹಂಗೆ ಬೆಳೆಸಬೇಕು. ಕಾಡುಗಳಲ್ಲಿ ಎಷ್ಟೊಂದು ಇರುತ್ತೆ. ಅದರಲ್ಲಿ ಇವಾಗ ಬೆಂಗಳೂರು ಸೈಡಲ್ಲಿ ಮನೆ ಕಟ್ಟಬೇಕು ಅಂದರೆ ಮರಗಳು ಎಲ್ಲನೂ ಕಿತ್ತಾಕೆ ಹಾಕ್ತಾರೆ. ಅದು ಮೇಯ್ನ್ ಇದ್ದೇ ಇರುತ್ತೆ. ಏನಾರಲ್ಲಿ ಒಂದೊಂದು ಗಿಡ ನೆಟ್ಟರೆ ಸಾಕಪ್ಪ, ನೆಳ್ಳಿದ್ರೆ ಸಾಕು. ಯಾಕೆಂದರೆ ಗಾಳಿ ಬರುತ್ತಲ್ಲ, ಅದಕ್ಕೇನೇನು. ಅರಣ್ಯಗಳು ನಮಗೆ ಶುದ್ಧ ಗಾಳಿ, ನೀರು, ಆಹಾರ ಮತ್ತು ಮರದಂತೆ ಸಂಪನ್ಮೂಲಗಳನ್ನು ಒದಗಿಸಿದೆ. ಅರಣ್ಯಗಳಲ್ಲಿ, ಈ ಕಾಡುಗಳಲ್ಲಿ, ಹಳ್ಳಿಗಳಲ್ಲಿ ನಮಗೆ ಶುದ್ಧವಾದ ಗಾಳಿ ಬರುತ್ತೆ. ಗಾಳಿ, ತಂಪಾದ ಗಾಳಿ, ನೀರು, ವಾಟರು ಸಹ ಸಿಗುತ್ತೆ. ಆಹಾರ, ಇವಾಗ ಗಿಡ ನೆಟ್ಟರೆ ತಾನೇ ನಮಗೆ ಫುಡ್ಡು ಬರೋದು. ಇವಾಗ ತರಕಾರಿಗಳು, ಹಣ್ಣು ಅವೆಲ್ಲ ಮರದಿಂದನೇ ತಾನೇ ಬರೋದು. ಅದರಿಂದ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸಂಪನ್ಮೂಲಗಳು ಅತಿ ಹೆಚ್ಚಾಗಿ ಹಣ್ಣು, ತರಕಾರಿಗಳು, ವೆಜಿಟೇಬಲ್ಸು ಎಲ್ಲ ಸಿಗುತ್ತಲ್ಲ, ಅದರಿಂದ ನಮಗೆ ಇದಾಗುತ್ತೆ. ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯ ಈ ವಿನಂತದಲ್ಲಿ ಅರಣ್ಯ ಪುನಶ್ಚೇತನ ಮತ್ತು ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ವಹಿಸಬೇಕು ಅಂತ ಆಯೋಗವಾಗಿದೆ. ಕರ್ನಾಟಕದ ಇಲಾಖೆಯಲ್ಲಿ ಇದು ಹೇಳಲಾಗಿದೆ. ಗಿಡಗಳನ್ನು ನೆಟ್ಟು ನೆಡೆಯುವುದು ಮತ್ತು ಪೋಷಿಸುವುದು ಅರಣ್ಯ ನಾಶವಾಗದಂತೆ ತಡೆಯುವುದು ಅತ್ಯುತ್ತಮವಾಗಿದೆ. ಯಾಕೆಂದರೆ ಗಿಡಗಳನ್ನ ನೆಡಲೇಬೇಕು ಎಲ್ಲಂದ್ರಲ್ಲೇ. ಯಾಕೆ ಅಂದರೆ ಇವಾಗ ಯಾರಿಗಾರು ಸುಸ್ತಾಗಿರುತ್ತೆ, ಅವ್ರು ರೆಸ್ಟ್ ಮಾಡಬೇಕು ಅಂದರೆ ಅವ್ರಿಗೆ ನೆರಳಿರಲ್ಲ. ಇವಾಗ ಮರಗಳೆಲ್ಲರೂ ಇದ್ದರೆ ನಿಂತ್ಕೊಬೋದು. ಏನಾದ್ರು ಒಂದು ಹಣ್ಣುಗಳೇನಾದ್ರು ತಿನ್ನಬೇಕು ಅಂತ ಅನಿಸ್ದಾಗ ಮರದ ಮೇನ್ ಇಂಪಾರ್ಟೆಂಟು. ಈಗಿನ ಜನ್ರೇಷನಲ್ಲಿ ಏನಾಗ್ತಿದೆ ಅಂದರೆ ಅತಿ ಹೆಚ್ಚಾಗಿ ಮರಗಳೇ ಇಲ್ಲ, ಕಾಣಿಸ್ತಾನೇ ಇಲ್ಲ. ಎಲ್ಲ ಕಡೆ ನೋಡಿದ್ರೆ ಮನೆ, ಬಿಲ್ಡಿಂಗ್, ಕಾರ್ಖಾನೆಗಳು, ಆಲ್ಮೋಸ್ಟ್ ಹೊಗೆ ಹೋಗೋದೇ ಜಾಸ್ತಿ. ಫುಲ್ಲು ಪೊಲಿಟಿಷನ್ ಜಾಸ್ತಿ ಆಗಿಬಿಟ್ಟಿದೆ ತುಂಬ. ಅದರಿಂದ ಒಂದು ಸ್ವಲ್ಪ ಎಚ್ಚರವಾಗಿರಬೇಕು. ಮೇಯ್ನಾಗಿ ನಾವು ಎಲ್ಲರಾಗಲಿ ಮನೆ ಪಕ್ಕನೋ ಇಲ್ಲಾಂದರೆ ತೋಟದಲ್ಲೋ ಒಂದು ಗಿಡ ನೆಟ್ಟು ಅದಕ್ಕೊಂದು ಸ್ವಲ್ಪ ವಾಟರ್ ಹಾಕಿ, ಗೊಬ್ಬರ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ವಾಟರ್ ಹಾಕಿ ಬೆಳೆಸೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಮಗೆ ಅರಣ್ಯ ದಿನದ ಬಗ್ಗೆ ಯಾವಾಗಾದ್ರು ವರ್ಷಕ್ಕೊಂದ್ಸರಿನಾದ್ರು ಒಂದು ಗಿಡ ನೆಟ್ರೂ ನಮಗೆ ಪ್ರಯೋಜನವಾಗುತ್ತೆ. ಎಲ್ಲರೂ ಈ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಮಾಡ್ಬೋದು, ಬೇರೆಯವ್ರಿಗೂ ತಿಳಿಸ್ಬೋದು. ಒಂದು ಗಿಡ ನೆಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರಾಗೆ ನಮ್ಮ ಆರೋಗ್ಯನೂ ನಮಗೆ ಸಿಗುತ್ತೆ ಮತ್ತು ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ದನ ಕರುಗಳಿಗೆ ಪಾಪ ಅವಕ್ಕೆ ಮೇವೇ ಇಲ್ಲ,
ದನ ಕರುಗಳಿಗೆ ಅವು ಹಾಲು ಕೊಡ್ತವೆ, ಎಲ್ಲ ಕೊಡ್ತವೆ. ಅವಕ್ಕೆ ಪಾಪ ಮೇವೇ ಇಲ್ಲ, ಹಸಿದಿದ್ದು ಇಲ್ಲ, ಏನೂ ಇಲ್ಲ. ಯಾಕೆ ಅಂದರೆ ಮರ ಗಿಡಗಳು ಇದ್ದರೆ ತಾನೇ. ಅವು ಪಾಪ ನೆರಳು ಸಹ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಭಾವಿಸುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.